ನಾಳೆ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ ನಡೆಯಲಿದೆ. ವಿಧಾನಸೌಧದ ಸುತ್ತ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಮಾಡಿದ್ದಾರೆ. ನಾಳೆ ನಡೆಯುವಂತಹ ವಿಧಾನ ಪರಿಷತ್ ಚುನಾವಣೆಗೆ ತಯಾರಿ ನಡೆದಿದೆ. ಈ ಹಿನ್ನೆಲೆಯಲ್ಲಿ ವಿಧಾನಸೌಧದ ಸುತ್ತ 1 ಕಿಲೋಮೀಟರ್ ಅಷ್ಟು ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ. ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಆದೇಶ ಹೊರಡಿಸಿದ್ದಾರೆ. ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿ ಆದೇಶಿಸಿದ್ದಾರೆ. ನಾಳೆ ವಿಧಾನ ಪರಿಷತ್ ಚುನಾವಣೆಗೆ 7 ಸ್ಥಾನಗಳಿಗೆ ನಾಳೆ ಚುನಾವಣೆ ನಡೆಯಲಿದೆ. ಸಿಟಿ ಪೊಲೀಸ್ ವತಿಯಿಂದ ನಾವು ಏನೇನು ವಿಧಾನ ಪರಿಷತ್ ಎಲೆಕ್ಷನ್ಸ್ ಇದೆ ಆ ನಿಟ್ಟಿನಲ್ಲಿ ಸಿಟಿ ಪೊಲೀಸ್ ವತಿಯಿಂದ ನಾವು ಏನೇನು ಬಂದೋಬಸ್ತ್ ಇದೆ ನಾವು ಮಾಡ್ಕೊಂಡಿದ್ದೀವಿ. ವಿಶೇಷವಾಗಿ ವಿಧಾನಸೌಧ ಸುತ್ತಮುತ್ತ 1 ಕಿಲೋಮೀಟರ್ ರೇಡಿಯಸಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಜೊತೆಗೆ ಏನೇನು ಎಂಟ್ರಿ ಪಾಯಿಂಟ್ಸ್ ಇದೆ ಮೇನ್ ಗೇಟ್ಸ್ ಅಲ್ಲಿ MLAs, MPs, MLCs ಮತ್ತು ವಿಧಾನಸೌಧ ಒಳಗೆ ಗೌರ್ಮೆಂಟ್ ಆಫೀಷಿಯಲ್ಸ್ ಯಾರಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಮಾತ್ರ ಒಳಗೆ ಬರಲಿಕ್ಕೆ ಅವಕಾಶ ಇದೆ. ಬೇರೆಯವ್ರಿಗೆ ಯಾರಿಗೆ ಅವಕಾಶ ಇಲ್ಲ. ಯಾಕೆಂದರೆ ಬೆಳಿಗ್ಗೆ 9 ಗಂಟೆಯಿಂದ ಎಲೆಕ್ಷನ್ ಪ್ರಕ್ರಿಯೆ ಚಾಲನೆಯಲ್ಲಿ ಆಗುತ್ತೆ. ಆ ನಿಟ್ಟಿನಲ್ಲಿ ಸುತ್ತಮುತ್ತ ನಾವು ಬಂದೋಬಸ್ತ್ ಮಾಡಿಕೊಂಡು ಎಂಟ್ರಿ ರೆಸ್ಟ್ರಿಕ್ಟೆಡ್ ಎಂಟ್ರಿ ಇದೆ. ಯಾರ್ಯಾರು ಎಲೆಕ್ಷನ್ಗೆ ಸಂಬಂಧಪಟ್ಟ ಯಾರಿದೆ ಅವ್ರು ಮಾತ್ರ ಅಲ್ಲಿ ಬರಲಿಕ್ಕೆ ಅವಕಾಶ ಇದೆ. ಅಲ್ಲ, ಎಲೆಕ್ಷನ್ಸ್ ನಂತರ ಕೂಡ ಯಾಕೆಂದರೆ 144 ಜಾರಿಯಲ್ಲಿರ್ತದೆ. ಸೊ ಆ ಏರಿಯಾದಲ್ಲಿ ಯಾವುದೂ ಸೆಲೆಬ್ರೇಷನ್ಸ್ನ ಅವಕಾಶ ಇಲ್ಲ. ಅದಕ್ಕೂ ನಾವು ಕಟ್ಟುನಿಟ್ಟಾಗಿ ನಮ್ಮ ಪೊಲೀಸವರು ಕೂಡ ಇಂಪ್ಲಿಮೆಂಟ್ ಮಾಡ್ತೀವಿ ನಾವು. ಅಲ್ಲ, ಇದರಲ್ಲಿ 2 ಭಾಗ ಇದೆ. ಒಂದು ವಿಧಾನಸೌಧ ಒಳಗಡೆ ಅದು ವಿಧಾನಸಭಾ ಸೆಕ್ಯೂರಿಟಿ VSS DCP ಅಂಡರ್ ಇರ್ತದೆ. ಔಟ್ಸೈಡ್ ಸೆಕ್ಯೂರಿಟಿ DCP ಸೆಂಟ್ರಲ್ ಮತ್ತು ಜಾಯಿಂಟ್ ಕಮಿಷನರ್ ವೆಸ್ಟ್ ಉಸ್ತುವಾರಿಲಿ ಇರ್ತದೆ. ಇದರಲ್ಲಿ CR, KSRP, ನಮ್ಮ ಇದು CCB ಪಿಕಪ್ ಸ್ಕ್ವಾಡ್ಸ್ ಮತ್ತು ಎಲ್ಲ ಸಿಬ್ಬಂದಿಯವರು ಇರ್ತದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ನಾಳೆ ನಡೆಯುವಂತಹ ಚುನಾವಣೆಗೆ ರಾಜಕೀಯ ಪಕ್ಷಗಳು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಹಾಗೆ ಪೊಲೀಸರು ಸೆಕ್ಯೂರಿಟಿಗೆ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದಾರೆ? ಚೈತ್ರ, ನಾಳೆ ವಿಧಾನ ಪರಿಷತ್ತು ಚುನಾವಣೆ ಇರೋದ್ರಿಂದ ಈಗಾಗಲೇ ರಾಜಕೀಯ ಪಕ್ಷಗಳು ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ನ ಹಲವು ಶಾಸಕರನ್ನ ಈಗಾಗಲೇ ಬಿಡದೆಯಲ್ಲಿರುವಂಥ ಒಂದು ರೆಸಾರ್ಟ್ನಲ್ಲಿ ಇರಿಸಲಾಗಿದೆ. ಅಲ್ಲಿಂದ ಬೆಳಿಗ್ಗೆ ಅಲ್ಲಿಂದ ಸಾಕಷ್ಟು ಜನ ಬಸ್ಗಳಲ್ಲಿ ಹಂತವಾಗಿ ಬೆಂಗಳೂರಿಗೆ ಬರ್ತಾರೆ. ಮತ್ತು ಬೇರೆ ಬೇರೆ ಪಕ್ಷದ ಶಾಸಕರು ಕೂಡ ಬರ್ತಾರೆ. ಅದಕ್ಕೂ ಮುನ್ನ ಇಲ್ಲಿ ಅಂದರೆ ವಿಧಾನಸೌಧದ ಸುತ್ತಮುತ್ತ ಸೆಕ್ಯೂರಿಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯಿಂದಲೂ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗಿದೆ. ಸುತ್ತಲೂ ಕೂಡ ಅಂದರೆ ವಿಧಾನಸೌಧ ಸುತ್ತಮುತ್ತ ಇರುವಂತಹ 1 ಕಿಲೋಮೀಟರ್ ರೇಡಿಯೇಷನ್ನಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಯಾಕಂದರೆ ಈ ಒಂದು ನಾಳೆ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿವರೆಗೂ ಕೂಡ ವಿಧಾನಸೌಧದ ಸುತ್ತಮುತ್ತ 1 ಕಿಲೋಮೀಟರ್ ರೇಡಿಯಸ್ನಲ್ಲಿ ಯಾರು ಕೂಡ ಗುಂಪಾಗಿ ಓಡಾಡುವಂತಿಲ್ಲ. 3 ರಿಂದ 4 ಜನ ಸೇರುವಂತಿಲ್ಲ. ಒಬ್ಬೊಬ್ಬರಾಗಿ ಓಡಾಡಿದ್ರೆ ತೊಂದರೆ ಇಲ್ಲ, ಆದರೆ ಗುಂಪಾಗಿ ಸೇರೋದಿಲ್ಲ. ಮತ್ತೆ ವಿಧಾನಸೌಧಕ್ಕೆ ಬೇರೆ ಯಾವುದೇ ರೀತಿಯಾದಂಥ ಖಾಸಗಿ ವ್ಯಕ್ತಿಗಳಿಗೆ ಬರೋದಕ್ಕೆ ಅವಕಾಶ ಇಲ್ಲ. ಮತ್ತೆ ಯಾವುದೇ ರೀತಿಯಾದಂಥ ರಾಜಕೀಯ ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಮತ್ತೆ ರಾಜಕೀಯ ವ್ಯಕ್ತಿಗಳ ಅಭಿಮಾನಿಗಳಿಗೆ ಎಂಟ್ರಿ ಇರೋದಿಲ್ಲ. ಬದಲಾಗಿ MP ಗಳಾಗಿರ್ಬೋದು ಮತ್ತೆ MLAಗಳಾಗಿರ್ಬೋದು ಮತ್ತೆ ಸರ್ಕಾರಿ ಸಿಬ್ಬಂದಿ ಮತ್ತೆ ಅಧಿಕಾರಿಗಳಿಗೆ ವಿಧಾನಸೌಧಕ್ಕೆ ನಾಳೆ ಬೆಳಗ್ಗೆ 7 ಗಂಟೆಯಿಂದ ಎಂಟ್ರಿ ಇದೆ. ಬಿಟ್ಟರೆ ಬೇರೆ ಖಾಸಗಿ ವ್ಯಕ್ತಿಗಳಿಗೆ ಎಂಟ್ರಿಯನ್ನ ಕೊಡೋದಿಲ್ಲ. ಒಳಗಡೆ ಯಾರೆಲ್ಲ ಬರಬೇಕು ಅನ್ನೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ID ಕಾರ್ಡ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡಿ ಪೊಲೀಸರು ಒಳಗಡೆ ಬಿಡ್ತಾರೆ. ಅನುಮಾನಾಸ್ಪದವಾಗಿ ವ್ಯಕ್ತಿಗಳು ಯಾರೇ ಓಡಾಡಿದ್ರು ಕೂಡ ಮತ್ತೆ ನಾಳೆ ಎಲೆಕ್ಷನ್ ಆದಮೇಲೆ MLC ಎಲೆಕ್ಷನ್ ಆದಮೇಲೆ ಸೆಲೆಬ್ರೇಷನ್ಗೂ ಕೂಡ ಯಾವುದೇ ರೀತಿಯಾದಂಥ ಅವಕಾಶ ಇರೋದಿಲ್ಲ ಅಂತೇಳಿ ಈಗಾಗಲೇ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಸೂಚನೆ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಾಳೆ ವಿಧಾನಸೌಧ ಸುತ್ತಮುತ್ತಲೂ ಕೂಡ ಪಶ್ಚಿಮ ವಲಯದ ಜಂಟಿ ಪೊಲೀಸ್ ಆಯುಕ್ತರಿಂದ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗಿದೆ. ಹೆಚ್ಚುವರಿಯಾಗಿ ಅಲ್ಲಲ್ಲಿ KSRP ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡುವಂಥ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಚೈತ್ರ, ಧನ್ಯವಾದ ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ.